ಕೆಲವೊಂದು ರಾಜವಂಶಗಳು ಸಾಮ್ರಾಜ್ಯಗಳನ್ನ ಕಟ್ಟಿದ್ರೆ ಇನ್ನು ಕೆಲವು ಭವಿಷ್ಯವನ್ನೇ ನಿರ್ಮಾಣ ಮಾಡ್ತವೆ. ಒಂದು ರಾಜವಂಶ ಬರೋಬ್ಬರಿ 500 ವರ್ಷಗಳ ಕಾಲ ಕೇವಲ ಆಳ್ವಿಕೆ ಮಾಡಿದ್ದಲ್ಲ, ಬದಲಾಗಿ ಒಂದು ಆಧುನಿಕ ರಾಜ್ಯದ ನೀಲನಕ್ಷೆಯನ್ನೇ ಬರೆತು ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅಲ್ವಾ? ಬನ್ನಿ, ಇಂದು ನಾವು ಮೈಸೂರು ಒಡೆಯರ್ ರಾಜವಂಶದ ಆ ರೋಚಕ ಕಥೆಯನ್ನ ನೋಡೋಣ. ಅವರ ಪರಂಪರೆ ಇವತ್ತಿಗೂ ನಮ್ಮ ಜೊತೆ ಹೇಗೆ ಜೀವಂತವಾಗಿದೆ ಅಂತ ತಿಳಿದುಕೊಳ್ಳೋಣ. 548. ನೋಡೋಕೆ ಇದೊಂದು ಬರೀ ಸಂಖ್ಯೆಯಷ್ಟೇ, ಆದ್ರೆ ಇದೊಂದು ಸಾಮಾನ್ಯ ಸಂಖ್ಯೆ ಅಲ್ಲ. ಇದು ಒಡೆಯರ್ ರಾಜವಂಶ ಮೈಸೂರನ್ನ ಆಳಿದ ವರ್ಷಗಳು. ಯೋಚನೆ ಮಾಡಿ, 5 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇಷ್ಟು ದೀರ್ಘಕಾಲ, ಇಷ್ಟು ಸ್ಥಿರವಾಗಿ ಆಳ್ವಿಕೆ ಮಾಡಿದ್ದಿದೆಯಲ್ಲ, ಅದು ತುಂಬಾನೇ ಅಪರೂಪ. ಇದು ಅವರ ಸ್ಥಿರತೆಗೆ, ಅವರ ದೂರದೃಷ್ಟಿಗೆ ಒಂದು ದೊಡ್ಡ ಸಾಕ್ಷಿ. ಹಾಗಾದ್ರೆ ಈ ಅದ್ಭುತ ಪಯಣವನ್ನ ನಾವು ಹೇಗೆ ನೋಡೋಣ ಅಂದ್ರೆ, ಮೊದಲು ಅವರ 500 ವರ್ಷಗಳ ರಾಜವಂಶದ ಆರಂಭ ಹೇಗಿತ್ತು, ಆಮೇಲೆ ಒಂದು ಸಣ್ಣ ರಾಜ್ಯವನ್ನ ಹೇಗೆ ಬಲಪಡಿಸಿದ್ರು, ನಂತರ ಇಡೀ ದೇಶಕ್ಕೆ ಮಾದರಿಯಾದ ಮೈಸೂರಿನ ಸುವರ್ಣಯುಗದ ಬಗ್ಗೆ ಮಾತಾಡೋಣ. ಹಾಗೆಯೇ ಕಲೆ ಮತ್ತು ಸಂಸ್ಕೃತಿಗೆ ಅವರ ಕೊಡುಗೆ ಏನು ಅಂತ ನೋಡಿ, ಕೊನೆಗೆ ಅವರ ಆಳ್ವಿಕೆಯ ಅಂತಿಮ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಸಮಯ 1399. ಒಂದು ಸಣ್ಣ ಸಾಮಂತ ರಾಜ್ಯವಾಗಿ ಶುರುವಾದ ಈ ಪಯಣ ಮುಂದೆ ದಕ್ಷಿಣ ಭಾರತದ ಅತ್ಯಂತ ಪ್ರಗತಿಶೀಲ, ಅಷ್ಟೇ ಶಕ್ತಿಶಾಲಿ ರಾಜ್ಯಗಳಲ್ಲಿ ಒಂದಾಗಿ ಹೇಗೆ ಬೆಳೆದು ನಿಂತಿತು ಅನ್ನೋದೇ ಒಂದು ರೋಚಕ ಕಥೆ. ಹಾಗಾದ್ರೆ ಒಡೆಯರ್ ರಾಜವಂಶ ಅಂದ್ರೆ ಏನು, ಅವರ ವಿಶೇಷತೆ ಏನು? ನೋಡಿ, ಅವರು ಕೇವಲ ಆಳ್ವಿಕೆ ಮಾಡಿದ ರಾಜರಲ್ಲ, ಅವರೊಂಥರ ವಿಷನರಿಗಳು. ಸಂಪ್ರದಾಯವನ್ನು ಬಿಡದೆ ಆಧುನಿಕತೆಯನ್ನು ಅಪ್ಪುಕೊಂಡು ಎರಡನ್ನೂ ಎಷ್ಟು ಅದ್ಭುತವಾಗಿ ಬೆರೆಸಿದ್ರು ಅಂದ್ರೆ ಆ ಪ್ರಗತಿಪರ ಆಡಳಿತ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯೇ ಅವರ ಗುರುತಾಯಿತು. ಬಹುಶಃ ಇದೇ ಕಾರಣಕ್ಕೆ ಅವರು ಇತಿಹಾಸದಲ್ಲಿ ಬೇರೆ ಎಲ್ಲಾ ರಾಜವಂಶಗಳಿಗಿಂತ ಭಿನ್ನವಾಗಿ ನಿಲ್ಲೋದು. ಹೌದು, ಯಾವುದೇ ದೊಡ್ಡ ಸಾಮ್ರಾಜ್ಯದ ಆರಂಭ ಅಂದ್ಕೊಂಡಷ್ಟು ಸುಲಭವಾಗಿರಲ್ಲ. ಒಡೆಯರರ ಕಥೆಯೂ ಅಷ್ಟೇ. ಮೊದಲ ಕೆಲವು ಶತಮಾನಗಳು ಸವಾಲುಗಳಿಂದಲೇ ತುಂಬಿದ್ದವು. ಆ ರಾಜಕೀಯ ಅಸ್ಥಿರತೆ, ಪಕ್ಕದ ರಾಜ್ಯಗಳೊಂದಿಗಿನ ಸಂಘರ್ಷ, ಇದೆಲ್ಲದರ ನಡುವೆಯೂ ಅವರು ಒಂದು ಬಲಿಷ್ಠ ರಾಜ್ಯದ ಅಡಿಪಾಯವನ್ನ ಹೇಗೆ ಹಾಕಿದರು ಅಂತ ಈಗ ನೋಡೋಣ. ಈ ಟೈಮ್ಲೈನ್ ನೋಡಿ, ಇದರಲ್ಲಿರೋ ಒಂದೊಂದು ಘಟನೆಯು ಮೈಸೂರು ಸಾಮ್ರಾಜ್ಯದ ಒಂದೊಂದು ಮೆಟ್ಟಿಲು. 1399ರಲ್ಲಿ ಯದುರಾಯರು ರಾಜವಂಶ ಸ್ಥಾಪಿಸಿದ್ದು ಒಂದು ಸಣ್ಣ ಬೀಜ ಅಷ್ಟೇ. ಆದ್ರೆ 1617ರಲ್ಲಿ 1ನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನ ವಶಪಡಿಸ್ಕೊಂಡ್ರಲ್ಲ, ಅದು ನಿಜವಾದ ಗೇಮ್ ಚೇಂಜರ್. ರಾಜ್ಯಕ್ಕೆ ಒಂದು ರಾಜಧಾನಿ ಸಿಕ್ತು, ಒಂದು ಭದ್ರ ನೆಲೆ ಸಿಕ್ತು. ಆಮೇಲೆ 1704ರಲ್ಲಿ ಚಿಕ್ಕದೇವರಾಜ ಒಡೆಯರ್ ತಂದ ಆಡಳಿತ ಸುಧಾರಣೆಗಳು, ಆಹಾ, ಇವೆಲ್ಲ ಸೇರಿ ಮೈಸೂರಿನ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿದುವು. ಸರಿ, ಇಲ್ಲಿಯವರೆಗೆ ಅಡಿಪಾಯ ಹಾಕಿತಾಯ್ತು. ಈಗ ನಾವು ಮೈಸೂರಿನ ಇತಿಹಾಸದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಅದೇ ಮೈಸೂರಿನ ಸುವರ್ಣಯುಗ. ನಾಳ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆಯಲ್ಲಿ ಮೈಸೂರು ಕೇವಲ ಒಂದು ರಾಜ್ಯವಾಗಿ ಉಳಿಲಿಲ್ಲ, ಬದಲಿಗೆ ಇಡೀ ಭಾರತಕ್ಕೆ ಒಂದು ಮಾದರಿ ರಾಜ್ಯ, ಅಕ್ಷರಶಃ ಒಂದು ರಾಮರಾಜ್ಯವಾಗಿ ಹೇಗೆ ಬದಲಾಯಿತು ಅನ್ನೋದನ್ನ ನೋಡೋಣ ಬನ್ನಿ. 1902. ಈ ವರ್ಷ ಇದು ಕೇವಲ ಒಂದು ಡೇಟ್ ಅಲ್ಲ, ಇದು ಭಾರತದ ಇತಿಹಾಸದಲ್ಲೇ ಒಂದು ಹೊಸ ಶಕೆಗೆ ನಾಂದಿ ಹಾಡಿದ ವರ್ಷ. ಏನಾಯ್ತು ಅಂತೀರಾ ಆ ವರ್ಷ? ಅದೇ ವರ್ಷ ಶಿವನಸಮುದ್ರದಲ್ಲಿ ಭಾರತದ ಮೊದಲ ಪ್ರಮುಖ ಜಲವಿದ್ಯುತ್ ಸ್ಥಾವರ ಸ್ಥಾಪನೆಯಾಯಿತು. ಯೋಚ್ನೆ ಮಾಡಿ, ಇದು ಬರೀ ಒಂದು ಟೆಕ್ನಾಲಜಿ ಸಾಧನೆಯಾಗಿರ್ಲಿಲ್ಲ, ಇದು ಕೈಗಾರಿಕೆಗಳಿಗೆ, ಕೃಷಿಗೆ, ಅಷ್ಟೇ ಯಾಕೆ ಲಕ್ಷಾಂತರ ಜನರ ಮನೆಗಳಿಗೆ ಬೆಳಕು ತಂದ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಒಡೆಯಲ ಆಧುನಿಕ ದೃಷ್ಟಿಕೋನಕ್ಕೆ ಹಿಡಿದ ಕೈಗನ್ನಡಿ. ಆದ್ರೆ ಅವರ ಸಾಧನೆಗಳ ಓಟ ಇಲ್ಲಿಗೆ ನಿಲ್ಲಿಲ್ಲ. ಕಥೆ ಮುಂದುವರಿಯುತ್ತೆ. 1916ರಲ್ಲಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲನ್ನ ಸ್ಥಾಪಿಸಲಾಯಿತು. ಪ್ರಗತಿಯ ರಥ ಮುಂದೆ ಸಾಗುತ್ತು. ಹೌದು, 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಯಿತು. ಇದು ಅಕ್ಷರಶಃ ಜ್ಞಾನದ ಕ್ರಾಂತಿ. ಅಲ್ಲಿಯವರೆಗೂ ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾಗಿದ್ದ ಉನ್ನತ ಶಿಕ್ಷಣದ ಬಾಗಿಲನ್ನ ಸಾಮಾನ್ಯ ಜನರಿಗೂ ತೆರೆಯಲಾಯಿತು. ಅಂದು ನೆಟ್ಟ ಆ ಜ್ಞಾನದ ಬೀಜ ಇವತ್ತಿಗೂ ಲಕ್ಷಾಂತರ ಜನರ ಭವಿಷ್ಯವನ್ನ ರೂಪಿಸ್ತಾ ಇದೆ. ಶಿಕ್ಷಣ, ತಂತ್ರಜ್ಞಾನ ಅಷ್ಟೇ ಅಲ್ಲ, ಆರ್ಥಿಕತೆಗೂ ಅಷ್ಟೇ ಮಹತ್ವ ಕೊಟ್ರು ಒಡೆಯರು. ಮೈಸೂರು ರೇಷ್ಮೆ ಉದ್ಯಮ ಇಡೀ ಜಗತ್ತನ್ನೇ ತನ್ನ ಸುವಾಸನೆಯಿಂದ ಸೆಳೆದ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ, ಪೇಪರ್ ಮಿಲ್ಗಳು, ಮೆಟಲ್ ಇಂಡಸ್ಟ್ರಿಗಳು ಒಂದ ಎರಡ ಇಷ್ಟೇ ಅಲ್ಲ,
ರೈಲು ಮತ್ತು ರಸ್ತೆ ಸಾರಿಗೆಯನ್ನ ವಿಸ್ತರಿಸಿ ಇಡೀ ರಾಜ್ಯವನ್ನೇ ಒಂದು ಆರ್ಥಿಕ ಶಕ್ತಿ ಕೇಂದ್ರವಾಗಿ ಮಾಡಿದ್ರು. ಇದು ಕೇವಲ ಉದ್ಯೋಗ ಸೃಷ್ಟಿಯಾಗಿರಲಿಲ್ಲ, ಮೈಸೂರನ್ನ ಜಗತ್ತಿನ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ ಒಂದು ದೊಡ್ಡ ಹೆಜ್ಜೆ. ಇಷ್ಟೆಲ್ಲ ಪ್ರಗತಿ, ಇದರ ಹಿಂದಿನ ರಹಸ್ಯವಾದ್ರೂ ಏನು? ಇದರ ಹಿಂದಿನ ಮಂತ್ರ ಏನು? ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಅದು ಜನಪರ ಆಡಳಿತ, ಅಂದ್ರೆ ಪೀಪಲ್ ಸೆಂಟ್ರಿಕ್ ಅಡ್ಮಿನಿಸ್ಟ್ರೇಷನ್. ಪ್ರತಿಯೊಂದು ಯೋಜನೆ, ಪ್ರತಿಯೊಂದು ನಿರ್ಧಾರದ ಕೇಂದ್ರಬಿಂದು ಜನಸಾಮಾನ್ಯರಾಗಿದ್ರು. ರಾಜನ ಆಡಳಿತ ಜನರ ಒಳಿತಿಗಾಗಿ, ಅವರ ಸುಖಕ್ಕಾಗಿ ಇರಬೇಕು ಅನ್ನೋದನ್ನ ಬರೀ ಮಾತಿನಲ್ಲಿ ಹೇಳಿಲ್ಲ, ಮಾಡಿ ತೋರಿಸಿದ್ರು. ನೋಡಿ, ಕೈಗಾರಿಕೆ, ಆರ್ಥಿಕ ಪ್ರಗತಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಲೆ ಮತ್ತು ಸಂಸ್ಕೃತಿಗೂ ಒಡೆಯರು ಅಷ್ಟೇ ಪ್ರೋತ್ಸಾಹ ನೀಡಿದ್ರು. ಯಾಕಂದ್ರೆ ಒಂದು ರಾಜ್ಯದ ನಿಜವಾದ ಸಂಪತ್ತು ಅದರ ಸಂಸ್ಕೃತಿಯಲ್ಲೇ ಇರುತ್ತೆ ಅಂತ ಅವರು ಬಲವಾಣಿ ನಂಬಿದ್ರು. ಹಾಗಾದ್ರೆ ಬನ್ನಿ, ಅವರ ಆ ಸಾಂಸ್ಕೃತಿಕ ಪರಂಪರೆಯತ್ತ ಒಂದು ನೋಟ ಹರಿಸೋಣ. ಆಹಾ, ಈ ಕೊಡುಗೆಗಳನ್ನ ನೋಡಿದ್ರೆ ಸಾಕು. ನಾಡ್ಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾದ ಆ ವೈಭವ, ಕರ್ನಾಟಕ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಅವರು ನೀಡಿದ ಪ್ರೋತ್ಸಾಹ, ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ಕಣ್ಣು ಕೋರೈಸುವಷ್ಟು ಭವ್ಯವಾದ ಮೈಸೂರು ಅರಮನೆ, ಇವೆಲ್ಲವೂ ಒಡೆಗರ ಕಲಾಭಿಮಾನಕ್ಕೆ ಇವತ್ತಿಗೂ ಜೀವಂತ ಸಾಕ್ಷಿಗಳಾಗಿ ನಿಂತಿವೆ. ಇವು ಮೈಸೂರಿಗೆ ಕೇವಲ ಕಟ್ಟಡಗಳಲ್ಲ, ಒಂದು ವಿಶಿಷ್ಟ ಸಾಂಸ್ಕೃತಿಕ ಅಸ್ಮಿತೆಯನ್ನೇ ತಂದುಕೊಟ್ಟಿವೆ. ಪ್ರತಿಯೊಂದು ಕತೆಗೂ ಒಂದು ಅಂತ್ಯ ಇದ್ದೇ ಇರುತ್ತೆ, ಅಲ್ವಾ? ಹಾಗೆ ಪ್ರತಿಯೊಂದು ರಾಜವಂಶಕ್ಕೂ ಒಂದು ಅಂತ್ಯ ಇರುತ್ತೆ. ಆದ್ರೆ ಒಡೆಯರ್ರ ಕಥೆಯ ಅಂತ್ಯ ಒಂದು ಪತನವಾಗಿರಲಿಲ್ಲ, ಅದು ಒಂದು ಐತಿಹಾಸಿಕ, ತುಂಬಾನೇ ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡ ನಿರ್ಧಾರವಾಗಿತ್ತು. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋ ಅವರ ಗುಣಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಈ ಹೋಲಿಕೆ ನಿಜಕ್ಕೂ ಅದ್ಭುತವಾಗಿದೆ. ನೋಡಿ, ಒಂದು ಕಡೆ 1399ರಲ್ಲಿ ಒಂದು ಸಣ್ಣ ಸಂಸ್ಥಾನವನ್ನ ಕಟ್ಟಿದ ಸಂಸ್ಥಾಪಕ ಯದುರಾಯ ಒಡೆಯರ್, ಇನ್ನೊಂದು ಕಡೆ ಸಂಗೀತ, ತತ್ವಶಾಸ್ತ್ರದಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದ ಕೊನೆಯ ದೊರೆ ಜಯಚಾಮರಾಜ ಒಡೆಯರ್. ಯೋಧರಾಗಿ ಆರಂಭವಾದ ಒಂದು ರಾಜವಂಶ ಕೊನೆಗೆ ತತ್ವಜ್ಞಾನಿ ರಾಜನ ಆಳ್ವಿಕೆಯಲ್ಲಿ ಪರ್ಯಾವಸಾನಗೊಂಡಿದ್ದು. ಆಹಾ, ಇದು ಆ ರಾಜವಂಶದ ವಿಕಾಸವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ಅಲ್ವಾ? ಕೊನೆಗೆ ಆ ನಿರ್ಣಾಯಕ ಘಟ್ಟ ಬಂತು. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆಗ ಜಯಚಾಮರಾಜ ಒಡೆಯರವರು ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡ್ರು. ಯಾವುದೇ ಸಂಘರ್ಷಕ್ಕೆ, ರಕ್ತಪಾತಕ್ಕೆ ಅವಕಾಶ ಕೊಡದೆ ತಾವು ಶತಮಾನಗಳಿಂದ ಆಳ್ಕೊಂಡು ಬಂದಿದ್ದ ರಾಜ್ಯವನ್ನ, ತಮ್ಮ ಅಧಿಕಾರವನ್ನ ಸ್ವತಂತ್ರ ಭಾರತ ಒಕ್ಕೂಟದೊಂದಿಗೆ ವಿಲೀನಗೊಳಿಸಿದ್ರು. ಇದು ಅವರ ದೇಶಪ್ರೇಮಕ್ಕೆ, ಪ್ರಜಾಪ್ರಭುತ್ವದ ಮೇಲಿನ ಅವರ ಗೌರವಕ್ಕೆ, ಅವರ ದೊಡ್ಡ ಮನಸ್ಸಿಗೆ ಸಿಕ್ಕ ಅತಿದೊಡ್ಡ ಸಾಕ್ಷಿ. ಒಡೆಯರವರ ಇಡೀ ಪರಂಪರೆಯನ್ನ ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡಬೇಕು ಅಂದ್ರೆ ಬಹುಶಃ ಈ ಮಾತು ಸಾಕು: ಮೈಸೂರು ರಾಜರ ಆಳ್ವಿಕೆಯು ದೇಶದ ಅತ್ಯುತ್ತಮ ಮತ್ತು ಅತ್ಯಂತ ಜನಪರ ಆಡಳಿತಗಳಲ್ಲಿ ಒಂದೆಂದು ಹೆಸರುವಾಸಿಯಾಗಿದೆ. ಇದು ಸುಮ್ಮನೆ ಹೇಳುವ ಹೊಗಳಿಕೆಯ ಮಾತಲ್ಲ, ಇದು ಇತಿಹಾಸಕಾರರ ಸರ್ವಾನುಮತದ ಅಭಿಪ್ರಾಯ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಯೋಚನೆ ಮಾಡಿ, 5 ಶತಮಾನಗಳ ಕಾಲ ಜನಕಲ್ಯಾಣ ಮತ್ತು ಹೊಸತನಕ್ಕೆ ಒತ್ತುಕೊಟ್ಟ ಒಂದು ಆಡಳಿತದ ಪರಂಪರೆ, ಅದು ಇವತ್ತಿನ ಸಮಾಜವನ್ನ, ಒಂದು ಪ್ರದೇಶದ ಅಸ್ಮಿತೆಯನ್ನ ಹೇಗೆ ರೂಪಿಸಿರಬಹುದು? ಒಡೆಯರ ಕೊಡುಗೆಗಳು ಇವತ್ತಿಗೂ ನಮ್ಮ ನಡುವೆ, ನಮ್ಮ ಜೀವನದಲ್ಲಿ ಹೇಗೆ ಜೀವಂತವಾಗಿವೆ ಅನ್ನೋದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ.